Hello everyone, welcome back to the YouTube channel. ನಾನು ಸರ್ ಸಂದೀಪ್. ಸೊ ಗೈಸ್ ಏನಂದ್ರೆ ನಿಮಗೆ ಫೋನ್ ಪೇ ನಲ್ಲಿ ಯುಪಿಐ ಲೈಟ್ ಅಂತ ಒಂದು ಹೊಸ ಆಪ್ಷನ್ ಬಂದಿದೆ. ಯುಪಿಐ ಲೈಟ್ ಅನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು, ಈ ಆಫರ್ ಹೇಗೆ ನಿಮಗೆ ಯೂಸ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಅನ್ನು ಕೊಡ್ತೀನಿ. ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಯಾರಾದರೂ ಹೊಸ ನೋಡ್ತಾ ಇದ್ರೆ ಸೊ ಯೂಸ್ಫುಲ್ ವಿಡಿಯೋಸ್ಗಾಗಿ ನೋಡಿ. ನಾನು ಇದಕ್ಕೆ 100 ಲೈಕ್ಸ್ ಅನ್ನು ನಾನು ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕಾಮೆಂಟ್ ಮಾಡಿ ವಿಡಿಯೋ ಹೇಗಾಗಿದೆ ಅಂತ. ಓಕೆ ಗೈಸ್, ಏನಂದರೆ ಸಪೋರ್ಟ್ ಮಾಡಿ ಕನ್ನಡ ಯೂಟ್ಯೂಬರ್ಗೆ ನೀವು ಸಪೋರ್ಟ್ ಮಾಡಬೇಕು. ಆ್ಯಕ್ಚುಲಿ ಕನ್ನಡ ಯೂಟ್ಯೂಬರ್ಸು ಬೆಳಿಬೇಕು. ಸೊ ನಾನು ಜಾಸ್ತಿ ನೋಡ್ತಾ ಇದ್ದೀನಿ, ಹಿಂದಿ ಯೂಟ್ಯೂಬರ್ಸ್, ತೆಲುಗು ಯೂಟ್ಯೂಬರ್ಸ್ ಜಾಸ್ತಿ ಬೆಳೀತಾ ಇದ್ದಾರೆ. ಸೊ ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸೊ ನೋಡ್ತಾರೆ ಕನ್ನಡಿಗರು ಏನು ಮಾಡ್ತೀರಾ, ಕನ್ನಡಿಗರು ವೀಡಿಯೋಸ್ ನೋಡ್ತಾರೆ, ಯೂಸ್ಫುಲ್ ಟಿಪ್ಸ್ ಯೂಸ್ ಆಗುತ್ತೆ, ಯೂಸ್ ಮಾಡ್ಕೊತೀರಾ, ಬಿಟ್ಬಿಡ್ತೀರಾ. ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ಅವರು ಜಾಸ್ತಿ ಬೆಳೀತಾರೆ. ಜಲ್ದಿ ನೀವು ಡೈಲಿ ನೋಡ್ತಾ ಹೋದರೆ ಡೈಲಿ ಬೆಳೀತಾರೆ. ಓಕೆ, ಇವಾಗ ನಿಮಗೆ ಏನು ತಿಳಿಸ್ತೇನೆ ಅಂದರೆ ಫೋನ್ಪೇನಲ್ಲಿ ನೀವು ಯುಪಿಐ ಲೈಟನ್ನು ಹೇಗೆ ಯೂಸ್ ಮಾಡ್ಬೋದು, ತುಂಬ ಸಿಂಪಲ್ ಇರುತ್ತೆ. ಫೋನ್ಪೇ ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು ಅಲ್ಲಿ ನೀವು ನೋಡ್ಬೋದು ಯುಪಿಐ ಲೈಟ್ ಅಂತ ಎಲ್ಲಿ ಸಿಗುತ್ತೆ ಅಂದರೆ ಚೆಕ್ ಬ್ಯಾಲೆನ್ಸ್ ಅಂತ ಇದೆ ನೋಡಿ. ಆ ಚೆಕ್ ಬ್ಯಾಲೆನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ ಅಲ್ಲಿ ನೋಡ್ಬೋದು ಯುಪಿಐ ಲೈಟ್ ಅಂತ ನಿಮ್ಗೆ ತೋರಿಸ್ಕೊಡುತ್ತೆ. ಈ ಯುಪಿಐ ಲೈಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಹೇಗೆ ಆಕ್ಟಿವೇಷನ್ ಆಗುತ್ತೆ ಅಂದರೆ ಇದು ಇಲ್ಲಿ ಬಂದುಬಿಟ್ಟು ನೀವು ನೋಡ್ಬೋದು ಯುಪಿಐ ಲೈಟ್ನಲ್ಲಿ 2,000 5,000 ತನಕ ಅಮೌಂಟನ್ನು ನೀವು ಆ್ಯಡ್ ಮಾಡ್ಬೋದು. ಅಮೌಂಟನ್ನು ಅಡ್ವಾನ್ಸ್ ಆಗಿ ಅದರಲ್ಲಿ ಆ್ಯಡ್ ಮಾಡಿರಬೇಕು. ಸೊ ನೀವು ನೆಕ್ಸ್ಟ್ ಟೈಮ್ ಎಲ್ಲಾದರೂ ಮರ್ಚೆಂಟ್ಗೂ ಆಗಲಿ ಎಲ್ಲಾಗಲಿ ನೀವು ಪೇ ಮಾಡ್ತಾರಲ್ಲ, ಸ್ಕ್ಯಾನ್ ಮಾಡಿಬಿಟ್ಟು ಪೇ ಮಾಡ್ತಾರಲ್ಲ, ಸೊ ಸ್ಕ್ಯಾನ್ ಮಾಡಿಬಿಟ್ಟು ಪೇ ಮಾಡುವಾಗ ನೀವು ಆ ಒಂದು ಬ್ಯಾಲೆನ್ಸನ್ನು ಯುಪಿಐ ಪಿನ್ ಇಲ್ದೇ ಪೇ ಮಾಡ್ಬೋದು. ಹೇಗೆಂದರೆ ಡೈರೆಕ್ಟಾಗಿ ಅಮೌಂಟನ್ನು ಎಂಟರ್ ಮಾಡಿಬಿಟ್ಟು ನೀವು ಪೇ ಮಾಡೋದಕ್ಕೆ ಹೋಗ್ತೀರಾ ಅಂದರೆ ಪೇ ಮಾಡಿದ ತಕ್ಷಣ ನಿಮಗೆ ಯುಪಿಐ ಪಿನ್ ಕೇಳಲ್ಲ. ಡೈರೆಕ್ಟಾಗಿ ಅದು ಏನು ಮಾಡ್ತದೆ, ಟ್ರಾನ್ಸಾಕ್ಷನ್ನ ಟ್ರಾನ್ಸ್ಫರ್ ಮಾಡಿಬಿಡತ್ತೆ. ಅಮೌಂಟ್ ಏನಿರುತ್ತೆ ಅಂದರೆ ಯುಪಿಐ ಪೇಯಲ್ಲಿ ಅಂದರೆ ಯುಪಿಐ ಲೈಟ್ ಅಂತ ಅಂದರೆ ಇದು ಯುಪಿಐ ಪೇ ಲೇಟರ್ ಅಪ್ಲಿಕೇಶನ್ ಆಗಿರುತ್ತೆ. ಸೊ ಲೈಟ್ ಇದು 0 ಫೇಲ್ಯೂರ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಅಂದರೆ ಯುಪಿಐ ಪಿನ್ ಇಲ್ದೇ ನೀವು ಡೈರೆಕ್ಟಾಗಿ ಯಾರಿಗೂ ಬೇಕಾದ್ರೂ ಅಮೌಂಟನ್ನು ಸೆಂಡ್ ಮಾಡ್ಬೋದು. ಬಟ್ ಅದರಲ್ಲಿ ಅಮೌಂಟು ಫಸ್ಟಿಗೆ ಆ್ಯಡಲ್ಲಿ ಮಾಡಿಟ್ಕೊಂಡಿರಬೇಕಾಗುತ್ತೆ. ಸೊ ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ಗಾಗಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವ್ಲಾಗ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.